ಆಡಳಿತ ಮಂಡಳಿ ಸದಸ್ಯರಾದ ಶ್ರೀಯುತ ವೀರನಗೌಡ ಪೊಲೀಸ್ ಗೌಡ್ರೆ, ಶ್ರೀಮತಿ ಶ್ರೀ ವಿಠಲ್ ದೋಂಡಿಬಾ ಕಟಕದೊಂಡ, ಮಾನ್ಯ ಶಾಸಕರು, ಎಲ್ಲ ವಿಜ್ಞಾನಿಗಳೇ, ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ಲಿಕ್ಕೆ ನಾನು ಇಷ್ಟಪಟ್ಟು ಕುಂದಗೋಳ ಮಠ ಅವರೇ, ಶ್ರೀಯುತ ಶಾಗೋಟಿ ಅವರೇ ಹಾಗೂ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ಬಂಧುಗಳೇ ಮತ್ತು ಈ ಹಾಗೂ ಎಲ್ಲ ಮಾನ್ಯ ಅತಿಥಿ ಬಂಧುಗಳೇ, ಅದೇ ರೀತಿ ನವೋದ್ಯಮವನ್ನು ಪ್ರೋತ್ಸಾಹಿಸಲು ಕೃಷಿಯಲ್ಲಿ ನವೋದ್ಯಮ ಎಂಬ ಶೀರ್ಷಿಕೆಯಲ್ಲಿ ನಾವು ಉದ್ಘಾಟನೆಯನ್ನು ನೆರವೇರಿಸಿದ ಸಮಸ್ತರಿಗೆ ಧನ್ಯವಾದಗಳು. ಈಗ ವಿಚಾರಗೋಷ್ಠಿಯ ಪ್ರಕಟಣೆ ಹಾಗೂ ತಾಂತ್ರಿಕತೆ ಕೈಬಿಡಿಗಳು, ನಿಂಬೆ ಬೆಳೆಯ ಸುಧಾರಿತ ಬೇಸಾಯ ತಾಂತ್ರಿಕತೆಗಳು, ಅಜೋಲ್ಲ ಅರಣ್ಯ ಖಾದ್ಯಗಳು, ಕೃಷಿಯಲ್ಲಿ ಜೈವಿಕ ಗೊಬ್ಬರ, ಅಣಬೆ ಪೌಷ್ಟಿಕ, ಚಿಪ್ಪು ಅಣಬೆ ಬೇಸಾಯ, ಕೃಷಿಯಲ್ಲಿ ಮಣ್ಣು ನೀರು ಪರೀಕ್ಷೆ ಮಹತ್ವ. ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಮತ್ತು ಅವರಿಗೂ ಶ್ರೀಯುತ ಬಸವರಾಜ್ ಕುಂದಗೋಳ ಮಠ ಅವರಿಗೆ, ಶ್ರೀಯುತ ಶ್ರೀಮತಿ ಪಾರ್ವತಿ ಕುರ್ಲೆ ಅವರಿಗೂ ಮತ್ತು ಸುತ್ತಮುತ್ತಲಿಂದ ಭಾಗದಿಂದ ಆಗಮಿಸಿದ ಎಲ್ಲ ಅನ್ನದಾತರಿಗೆ, ಮಾನ್ಯ ಶಾಸಕರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಸುಸ್ವಾಗತ. ಅವರಿಗೆ ಪುಷ್ಪಾರ್ಚನೆಯನ್ನ ಕೊಟ್ಟು ಮಾನ್ಯ ಸಂಶೋಧನಾ ಮತ್ತೊಬ್ಬ ಆಡಳಿತ ಮಂಡಳಿ ಸದಸ್ಯರು ಗಮನಿಸಲಿಲ್ಲ, ಈಗ ಬಂದಿರಬಹುದು, ರವಿಕುಮಾರ್ ಮಾಳಗಿ ಅವರೇ ಹಾಗೂ ಎಲ್ಲ ಮಿತ್ರರೇ, ಶ್ರೀಯುತ ಮಾನ್ಯ ಶಾಸಕರಿಗೆ ಸಂಶೋಧನಾ ನಿರ್ದೇಶಕರು ಪುಷ್ಪ. ಈ ಕೇಂದ್ರದಲ್ಲಿ ಬಿಡುಗಡೆಯಾದ ಜೋಳದ ತಳಿ CSV 29-6 ಅತ್ಯುತ್ತಮ ತಳಿ ಎಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ತೊಗರಿಯು ವಿಜಯಪುರ ಭಾಗದಲ್ಲಿ ಪ್ರಮುಖ ಬೆಳೆಯಾಗಿದ್ದು ಕ್ಷೇತ್ರ ವಿಸ್ತರಣೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಜಿಲ್ಲೆಯಲ್ಲಿ ಪ್ರಸ್ತುತ 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿಯನ್ನು ಬೆಳೆಯಲಾಗುತ್ತಿದೆ. ಮಣ್ಣಿನ ಗುಣಧರ್ಮದ ಅನುಗುಣವಾಗಿ ಮಧ್ಯಮ ಮತ್ತು ದೀರ್ಘಾವಧಿ ತಳಿಗಳನ್ನು ಬೆಳೆಯಲಾಗುತ್ತಿದೆ. ನಮ್ಮ ವಿಶ್ವವಿದ್ಯಾಲಯವು ಇಕ್ರಿಸ್ಯಾಟ್ ಹೈದರಾಬಾದ್ ಸಂಸ್ಥೆಯೊಂದಿಗೆ ಜೊತೆಗೂಡಿ 115ರಿಂದ 120 ದಿನಗಳಲ್ಲಿ ಕಟಾವಿಗೆ ಬರುವ ಮತ್ತು ಉಷ್ಣ ಸಹಿಷ್ಣುತೆ ಹೊಂದಿರುವ ಕಡಿಮೆ ಅವಧಿಯ ತಳಿಗಳ ಅಭಿವೃದ್ಧಿಯಲ್ಲಿ ತೊಡಗಿದೆ. ಈ ಕಡಿಮೆ ಅವಧಿಯ ತಳಿಗಳನ್ನು ಹಿಂಗಾರು, ಹಂಗಾಮು ಮತ್ತು ಬೇಸಿಗೆಯಲ್ಲಿ ಬೆಳೆಯಲು ಪ್ರಯೋಗಗಳನ್ನು ನಾವು ನಡೆಸಲಾಗುತ್ತಿದೆ. ಕೇಂದ್ರದ ವಿಜ್ಞಾನಿಗಳು ಇಕ್ರಿಸ್ಯಾಟ್ ಹೈದರಾಬಾದ್ ಇವರ ಸಂಶೋಧನೆ ಸಹಯೋಗದೊಂದಿಗೆ ಸುಮಾರು 20 ಹೊಸ ತೊಗರಿ ತಳಿಗಳ ಪ್ರಾತ್ಯಕ್ಷಿತೆಗಳನ್ನು ಕೈಗೊಂಡು ರೈತ ಬಾಂಧವರಿಗೆ ಸೂಕ್ತ ತಳಿಗಳ ಆಯ್ಕೆ ಬಗ್ಗೆ ವಿಶ್ಲೇಷಣೆ ಮಾಡಲು ಅನುವು ಮಾಡಿಕೊಡಲಾಗಿತ್ತು. ಅಲ್ಲದೆ ಸಂಶೋಧನಾ ಸಂಸ್ಥೆಯಿಂದ ಕೃಷಿ ಹೊಂಡ ಅಭಿವೃದ್ಧಿ ಮತ್ತು ಒಣ ಬೇಸಾಯ ಸಂಶೋಧನೆ ಕಾರ್ಯನಿರ್ವಹಿಸುತ್ತಿವೆ. ಈ ಆವರಣವು ರೈತರಿಗೆ ಅಗತ್ಯವಾದ ತಂತ್ರಜ್ಞಾನಗಳನ್ನು ನೀಡುವುದರ ಜೊತೆಗೆ ಅವರ ಮಕ್ಕಳಿಗೂ ಕೃಷಿ ಪದವಿ ಶಿಕ್ಷಣವನ್ನು ನೀಡುತ್ತಿದೆ. ಒಣ ಬೇಸಾಯ ರೈತರಿಗೆ ಉಪಯೋಗವಾಗುವ ಕೃಷಿ ಹೊಂಡದ ಸಂಶೋಧನೆ, ವಿನ್ಯಾಸ ಮತ್ತು ಪ್ರಚಾರವು ಈ ಕೇಂದ್ರದಿಂದ ನಡೆಯುತ್ತಿದ್ದು ಲಕ್ಷಾಂತರ ಕೃಷಿ ಹೊಂಡಗಳನ್ನು ರೈತರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತೊಗರಿ ಕ್ಷೇತ್ರಗಳಲ್ಲಿ ದ್ರೋಣ ಮುಖಾಂತರ ಕೀಟನಾಶಕಗಳ ಸಿಂಪರಣಾ ಪ್ರಾತ್ಯಕ್ಷಿತೆಗಳನ್ನು ಕೈಗೊಂಡಿದ್ದಾರೆ. ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಹವಾಮಾನ ವಿಭಾಗವು ಕಳೆದ 30 ವರ್ಷಗಳ ಮಳೆಯನ್ನು ವಿಶ್ಲೇಷಣೆ ಮಾಡಿದಾಗ ವಾರ್ಷಿಕ ಮಳೆಯಲ್ಲಿ ಹೆಚ್ಚಳ ಕಂಡು ಬಂದಿದ್ದು ಸರಾಸರಿ 594 ಮಿಲಿಮೀಟರ್ ಇದ್ದ ಮಳೆ ಪ್ರಮಾಣ ಈಗ 677 ಮಿಲಿಮೀಟರ್ ವರೆಗೆ ಇರುವುದು ಕಂಡು ಬಂದಿದೆ. ಕೃಷಿ ಸಂಬಂಧಿತ ಇಲಾಖೆಗಳ ಬಿಜಾಪುರ ಇವರ ಸಹಯೋಗದೊಂದಿಗೆ ಕೃಷಿ ಮೇಳ 2025-26 ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಸನ್ಮಾನ್ಯ ಶ್ರೀ PL ಪಾಟೀಲ್ ರೇ, ಸಂಗಮೇಶ್ ಅಣ್ಣ ಬಬಲೇಶ್ವರ್ ಅವರೇ,
ಶಿವನಗೌಡ ಎಸ್ ಬಿರಾದಾರ್ ಅವರೇ, ರವಿಕುಮಾರ್ ಅವರೇ, ಬಹುಶಃ ಸಮಯದ ಅಭಾವದ ಅವರಿವರೆಲ್ಲವೇ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯ ಸರ್ವ ರೈತ ಬಾಂಧವರೇ, ಶ್ರದ್ಧೆಯ ತಾಯಂದಿರೇ, ಯುವ ಮಿತ್ರರೇ, ಆತ್ಮೀಯ ಬಂಧುಗಳೇ, ಇವತ್ತು ಕೃಷಿ ಮೇಳಕ್ಕೆ ಒಂದು ಸ್ವಲ್ಪ ಗಡಬಡಿ ಭಾಳ ಇತ್ತು. ಯಾಕಂದ್ರೆ ನನ್ನಿಂದ ಆಗ್ಯಾರದು. ನಾನು ಬೇರೆ ಕಡೆ ಮಂತ್ರಿಗಳು ಬರಾಕತ್ತಾರ, ಲೋಣಿ BK ಮಂತ್ರಿಗಳು ಬರಾಕತ್ತಾರ. ಅದಕ್ಕೆ ಬಹುಶಃ ಕೃಷಿ ಶಿವಿಲ ಕೃಷಿ ಯಾವಾಗಿದ್ರೂ ಸಹಿತ ನಾಗರಿಕತೆಯ ಕುರು ಅಂತ ನನ್ನ ಭಾವನೆ. ಜಗತ್ತಿನಲ್ಲಿ ನಾಗರಿಕತೆ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ಕೃಷಿಯಿಂದೇ ಬೆಳೆದೈತಿ. ಕೃಷಿನೇ ಪ್ರಥಮ. ಈಗ ಹಳ್ಳಿಯೊಳಗೆ ಬಹಳಷ್ಟು ಜನ ಏನು ಮಾಡ್ತೀವಪ್ಪ ಅಂದ್ರೆ ನಾವು ತಾಂತ್ರಿಕವಾಗಿ ಕೃಷಿಯನ್ನ ಔದ್ಯೋಗೀಕರಣ ಅಂತ ತಿಳಿದು ಮಾಡಂಗಿಲ್ಲ. ಕೃಷಿ ಅಂದ್ರೆ ಹೆಂಗಂದ್ರೆ ದಡ್ರು ಬದುಕುವಂತ ಕೆಲಸ ಇದು ಅಂತ ತಿಳ್ಕೊತೀವಿ ನಾವು. ಅಂದ್ರೆ ಈಗ ನನಗೆ 3 ಮಕ್ಕಳಿದ್ದು ಅಂದ್ರೆ 2 ಚಲೋ ಅಗದಿ ಸ್ಟ್ಯಾಂಡರ್ಡ್ ಸಾಲಿ ಕಲ್ತಾವ, ಅಗದಿ IAS IPS ಅದು ಆಗಲಿ ಇದು ಆಗಲಿ ಅಂತೀವಿ. 3ನೇ ಅಥವಾ 4ನೇ ಮಗ ಆಗಲಿ ಯಾರೇ ದಡ್ರು ಇದ್ರೆ ಮಾತ್ರ ನೀ ಎಲ್ಲಿ ಯೋಗ್ಯ ಇಲ್ಲಪ್ಪ ಕೃಷಿಗೆ ಹೋಗುತ್ತೀವಿ. ಈ ಮನೋಭಾವನೆ ಬದಲಾಗಿ ಎಲ್ಲರಲ್ಲಿಯೇ ಅತ್ಯುತ್ತಮ ಮಕ್ಕಳನ್ನ ನಾವು ಕೃಷಿಗೆ ಕಳಿಸಿದ್ರೆ ಈ ದೇಶ ಯಾವಾಗ ಸ್ವಾತಂತ್ರ್ಯ ಪಡಿತು 33 ಕೋಟಿ ಜನ ಆಯ್ತು. 33 ಕೋಟಿ ಜನರಿಗೆ ಬಹುಶಃ ನನ್ನ ದೃಷ್ಟಿಕೋನದೊಳಗ ನಮ್ಮ ಈ ದೇಶದ ಪ್ರಧಾನಿಗಳು ಯಾರು, ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಈ ದೇಶದ ಜನತೆಗೆ ಒಂದು ದಿವಸ ಉಪವಾಸನ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಮ್ಮೆಲ್ಲರಿಗೂ ಗೊತ್ತೈತಿ. ಅಂಥ ಒಬ್ಬ ದೇಶದ ಪ್ರಧಾನಮಂತ್ರಿ ನೋವಿನಿಂದ ಉಪವಾಸ ತಾವು ಇರ್ತಾರೆ ಅಂದ್ರೆ ಇವತ್ತು ನಮ್ಮ ಕೃಷಿಕರು ಬಹುಶಃ ನನ್ನ ತಿಳಿದ ಮಟ್ಟಿಗೆ ಎಷ್ಟು ಬೆಳೆಯನ್ನ ಬೆಳೆದಾರಪ್ಪ ಅಂದ್ರೆ ಸುಮಾರು 2 ವರ್ಷದವರೆಗೆ ಯಾರೂ ಒಂದು ಬೆಳೆ ಬೆಳೀಲಿಲ್ಲ ಅಂದ್ರೂ ಸಹಿತ ಇವತ್ತ 2 ವರ್ಷಗಳ ತನಕ ನಾವು ಉಪವಾಸ ಸಾಯಲಾರ್ದಂಗೆ ಇಡೀ ಜಗತ್ತನ್ನ ಬದುಕಿಸುವಂತ ಶಕ್ತಿ ನಮ್ಮ ಭಾರತದ ರೈತರಿಗೆ ಬಂದೈತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇಂಥ ಅದ್ಭುತ ಕೃಷಿಯನ್ನ ಇವತ್ತು ಹೇಗಪ್ಪ ಅಂದ್ರೆ ಇದು ದೊಡ್ಡ ಕೆಲಸ ಅಲ್ಲ, ಇದು ಶಾಣ್ಯಾರ ಕೆಲಸ ಐತಿ. ಇವತ್ತು ಇಲ್ಲಿ ನಾವು ನೋಡಿದ್ರೆ ಒಂದೊಂದು ಡಿಸೈನು ಅಥವಾ ಅಗಿ ಅವು ಇವು ಎಲ್ಲವನ್ನ ನೋಡಿದ್ರೆ ಒಂದೇ ಒಂದು 25 ವರ್ಷದಿಂದ ಇಲ್ಲಿ ಪುಷ್ಪಗಳನ್ನ ಹಾಕಿದಂತ ಮಳಿಗೆಯಲ್ಲಿ ನೋಡಿದ್ರೆ 1 ಲಕ್ಷ ರೂಪಾಯಿ ತನ ಒಂದು ಅಗಿ ಡಿಮಾಂಡ್ ಐತಿ. ಅಂದ್ರೆ ಎಷ್ಟು ಡಿಮಾಂಡ್ ಐತಿ ಅದಕ್ಕೆ ಕೃಷಿಯನ್ನ ಅತ್ಯುತ್ತಮ ರೀತಿಯಿಂದ ಮಾಡಿದ್ರೆ ನಮಗೇನೂ ಕಡಿಮಿಲ್ಲ. ರೈತದ ಮಕ್ಕಳಾದ ನಾವು ಆರ್ಥಿಕತೆಯಲ್ಲಿ ವಿಶೇಷ ಹಿನ್ನಡೆಯನ್ನು ಅನುಭವಿಸಿದವರು ಆರ್ಥಿಕತೆಯಿಂದ ಮುನ್ನಡೆಯನ್ನ ಸಾಧಿಸ್ತೀವಿ ಈ ಒಕ್ಕಲುತನದಿಂದ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ಯಾಕಪ್ಪ ಅಂದ್ರೆ ನಾವು ಒಕ್ಕಲುತನವನ್ನು ತಾಂತ್ರಿಕವಾಗಿ ಮಾಡಬೇಕು. ಮೊದಲಿನಂಗ ಎಲ್ಲರೇ ಬಿತ್ತಿದು ಎಲ್ಲರೇ ಹೋಗುವುದು ಯಾಕಂದ್ರೆ ಬರುವುದು ಇದನ್ನ ಮಾಡದೆ ಪ್ರತಿ ಕ್ಷಣ ನಾವು ಒಂದು ಫ್ಯಾಕ್ಟ್ರಿಗೆ ಹೋಗ್ತೀವಪ್ಪ ಅಂದ್ರೆ 8 ತಾಸು ಕರೆಕ್ಟ್ ದುಡಿತೀವಿ. ಅಲ್ಲಿ ಯಾರ ಬಲ್ಲಿನೂ ಹೋಗಿ ದುಡಿಯೋದಕ್ಕಿಂತ ನಮ್ಮಲ್ಲಿ ನಾವು ದುಡಿದು ಮತ್ತೊಬ್ಬರಿಗೂ ಕೆಲಸ ಹಚ್ಚುವಂತ ಕಾರ್ಯ ನಮ್ಮ ರೈತರಿಂದ ಆಗ್ತಾ ಇದೆ. ಅದಕ್ಕೆ ಇಂಥ ಅದ್ಭುತ ಕಾರ್ಯವನ್ನು ಮಾಡಿದಂಥ ರೈತರಿಗೆ ನಾನು ಎಷ್ಟೇ ನಮನಗಳನ್ನು ಹೇಳಿದ್ರು ಕಡಿಮೆನೇ ಅಂತ ನನ್ನ ಭಾವನೆ ಇದೆ. ತರಾತುರಿಯಲ್ಲಿದ್ದೀನಿ. ಅದಕ್ಕೆ ನಾನು ಇವತ್ತಿಗೆ ಈ ಕೃಷಿ ಮೇಳವನ್ನು ಅತ್ಯಂತ ವೈಭವಯುತವಾಗಿ ಜೊತೆಗೆ ಅತ್ಯಂತ ಆತ್ಮೀಯ ಮನೋಭಾವನೆಯಿಂದ ತುಂಬು ಹೃದಯದಿಂದ ಉದ್ಘಾಟನೆಯನ್ನು ಮಾಡಿದ್ದೀನಿ. ಇವತ್ತು 1 ದಿವಸ ಬಹಳ ಕೆಲಸ ಐತಿ. ನಾಳೆ ನಾಡದ 2 ದಿವಸ ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.